ರಾಜ್ಯಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಸಡಗರ. ತುಮಕೂರಿನಲ್ಲಿ ನಾಗರಕಲ್ಲಿಗೆ ಪೂಜೆ ಸಲ್ಲಿಸಿ ಹಬ್ಬ ಆಚರಣೆ. ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಿದ್ದಾರೆ. ಇತ್ತ ತುಮಕೂರಿನಲ್ಲೂ ಯುಗಾದಿ ಹಬ್ಬದ ಸಂಭ್ರಮ ಜೋರಾಗಿದೆ. ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾರ್ಗದಲ್ಲಿರೋ ನಾಗರಕಲ್ಲಿಗೆ ಜನರು ಹಾಲೆರೆದು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಭಕ್ತರು ಹೊಸ ವರ್ಷವನ್ನ ಸ್ವಾಗತಿಸಿದರು. ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾರ್ಗದಲ್ಲಿರುವ ನಾಗರಕಲ್ಲಿಗೆ ಯುಗಾದಿ ಹಬ್ಬದ ಹಿನ್ನೆಲೆ ಪೂಜೆ ಸಲ್ಲಿಸುವುದು ಇಲ್ಲಿನ ವಿಶೇಷವಾಗಿತ್ತು. ನೂರಾರು ವರ್ಷಗಳ ಪರಂಪರೆಯಂತೆ ಪೂಜೆ ಸಲ್ಲಿಸಿಕೊಂಡು ಬರಲಾಗಿದ್ದು, ಈ ವರ್ಷವೂ ಜಿಲ್ಲೆಯ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಿ ನಾಗರಕಲ್ಲಿಗೆ ಹಾಲು ಅರ್ಪಿಸಿ ಎಡೆ ಇಟ್ಟು ಪೂಜೆ ಮಾಡೋ ಮೂಲಕ ಭಕ್ತರು ತಮ್ಮ ಇಷ್ಟಾರ್ಥವನ್ನ ಬೇಡಿಕೊಂಡರು. ಕುಟುಂಬ ಸಮೇತರಾಗಿ ಆಗಮಿಸಿದ ಭಕ್ತರು ದೇವರ ಆಶೀರ್ವಾದ ಪಡೆದು ಹೊಸ ವರ್ಷದ ಶುಭಾರಂಭ ಮಾಡಿದ್ರು. ನಮ್ಮ ಅಜ್ಜಿ ತಾತನ ಕಾಲದಿಂದನೂ ಮಾಡ್ತಾ ಇದ್ದೀವಿ ಇದನ್ನ. ಯುಗಾದಿ ಹಬ್ಬದಲ್ಲೇ ನಾಗರ ಮಾಡೋದು ನಾವು. ನಮ್ಮ ಅಜ್ಜಿ ತಾತ ಅವರೆಲ್ಲ ನಡೆಸ್ಕೊಂಡ್ ಬಂದಿದ್ದಾರೆ, ಈಗ ನಾವು ನಡೆಸ್ತಾ ಇದ್ದೀವಿ. ಏನಕ್ಕೋಸ್ಕರ ಈ ರೀತಿ ವಿಶೇಷ? ಇದಂದರೆ ಮನೆಗೆ ಒಳ್ಳೇದಾಗಬೇಕು, ಗಂಡ ಮಕ್ಳಿಗೆ ಒಳ್ಳೇದಾಗಬೇಕು, ಹಿರಿಯವ್ರಿಗೆ ಒಳ್ಳೇದಾಗಬೇಕು, ಫ್ಯಾಮಿಲಿಗೆ ಒಳ್ಳೇದಾಗಬೇಕು ಅಂತೇಳಿ ವರ್ಷಕ್ಕೊಂದ್ಸರಿ ಮಾಡ್ತೀವಿ ನಾವು. ನಾಗರ ಮಾಡಾದ್ಮೇಲೆ ನಾವು ಊಟ ಎಲ್ಲ ಇಲ್ಲೇ ಉಪವಾಸ ಬಿಡೋದು, ಎಲ್ಲ ಮಾಡಿದ್ದೆಲ್ಲ ಎಡೆಗೆ ಹಾಕೋದು, ಪೂಜೆ ಮಾಡೋದು, ಮನೆಗೆ ಹೋಗಿ ದಾಸಯ್ಯನ ಕರೆಸೋದು, ದಾಸಯ್ಯನ ಗೋವಿಂದನ ಇಕ್ಕಿಸ್ತೀವಿ, ಮಣೆ ಇಕ್ಕಿಸ್ತೀವಿ, ನಂತರ ಊಟ. ತುಂಬ ಜನ ಬರ್ತಾರೆ ಸರ್, ತುಂಬ ಜನ ಎಲ್ಲ ಕಡೆ ಬರ್ತಾರೆ, ಒಂದು ಕಡೆ ಅಂತ ಏನಿಲ್ಲ, ಸುಮಾರು ಜನ ಬಂದು ಮಾಡ್ಕೊಂಡು ಹೋಗ್ತಾರೆ. ವಿಶೇಷ ಅಂದರೆ ಇದು ನಾಗರು ಮಾಡ್ತಾಯಿದ್ದೀವಿ, ಹಿರಿಯರಿಂದ ನಾಗರು ಮಾಡ್ತಾ ಇರೋದು, ಅವ್ರ ಕಡೆಯಿಂದ ನಾವು ಮಾಡ್ತಾಯಿದ್ದೀವಿ, ವರ್ಷ ಮಾಡ್ತಾಯಿದ್ದೀವಿ. ಅದರಿಂದ ನಾವು ದಿನ ವರ್ಷ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈಗ ಬರ್ತೀವಿ. ಯುಗಾದಿ ಸ್ಪೆಷಲ್ ಏನಂತ ಎಲ್ಲ ಸ್ಪೆಷಲ್ಲು ನಾಗರು ಅಂದರೆ ನಾವು ಮನೇಲಿ ಎಲ್ಲಿ ಮಾಡಿರ್ತೀವೋ ಅದೆಲ್ಲ ತಂದು ಇಕ್ಕೊಂತೀವಿ. ಬಟ್ಟು, ಹೆಸರುಬೇಳೆ, ಪಾನ್ ಇದೆಲ್ಲ ತಂದು ಇಕ್ಕೊಂಡು ಮಾಡ್ತಾಯಿದ್ದೀವಿ. ಅದು ಮಾಡಿದ್ಮೇಲೆ ಹೋಗಿ ಮನೆ ಕಡೆ ಹೋಗಿ ನಾವು ಆಮೇಲೆ ಊಟ ಮಾಡೋದು. ಅಂಥದಾಗ ಊಟ ಮಾಡೋದೇ ಇಲ್ಲ. ಯಾವ ಜಾಗದಲ್ಲಿ ಮಾಡೋದು? ಇಲ್ಲೇ ಮಾಡೋದು. ಇಲ್ಲೇ ಮಾಡೋದು ಪ್ರತಿ ವರ್ಷ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ನಿಮಗೆ ಕಂಡಂಗೆ? ನೀವು ನಾವು ಕಂಡೆ ಅಂದರೆ ನಮ್ಮ ಅಪ್ಪಾರು ಇದ್ದಂಗೂ ಮಾಡ್ತಾಯಿದ್ವಿ. ನಮ್ಮ ಅಪ್ಪಾರು ನಮ್ಮ ಅಮ್ಮಾರು ಇರೋ ತನಕ ಮಾಡ್ತಾಯಿದ್ವಿ. ಒಟ್ಟಲ್ಲಿ ತುಮಕೂರಿನಲ್ಲಿ ಹೊಸ ವರ್ಷವನ್ನ ಭಕ್ತಿ ಭಾವದಿಂದ ಬರಮಾಡಿಕೊಂಡಿದ್ದು ವಿಶೇಷವಾಗಿತ್ತು. ಕಾಲಕ್ಕೆ ಮಳೆ ಬೆಳೆ ಉತ್ತಮವಾಗಲಿ ಅಂತ ಪ್ರಾರ್ಥಿಸಿದ್ರು.